ಅಬ್ಬಬ್ಬಾ, ಈ ದೇವರಿಗೆ ಅಂತಿಂಥ ನೈವೇದ್ಯ ಇಡಲ್ಲ. ದೇವರಿಗೆ ಮದ್ಯದ ನೈವೇದ್ಯ ಮಾಡಿ ಮತ್ತೇರಿಸಿಕೊಂಡ ಭಕ್ತರು. ಸಾಮಾನ್ಯವಾಗಿ ದೇವರು ಅಂದ್ರೆ ಎಲ್ಲರಿಗೂ ಭಯ ಭಕ್ತಿ. ದೇವರಿಗೆ ಸಾಮಾನ್ಯವಾಗಿ ಹಣ್ಣು ಹಂಪಲನ್ನ ನೈವೇದ್ಯ ಮಾಡುವುದು ವಾಡಿಕೆ. ದೇವರಿಗೆ ನೈವೇದ್ಯ ಮಾಡಿದ ಪ್ರಸಾದವನ್ನ ಭಕ್ತರಿಗೆ ಹಂಚ್ತಾರೆ. ಆದರೆ ಈ ದೇಗುಲ ಮಾತ್ರ ಎಲ್ಲ ದೇವಸ್ಥಾನಗಳಿಗಿಂತಲೂ ವಿಭಿನ್ನ. ಯಾಕೆ ಅಂದ್ರೆ ಈ ದೇವಾಲಯದಲ್ಲಿ ದೇವರಿಗೆ ಅಂತಿಂಥ ನೈವೇದ್ಯ ಮಾಡಲ್ಲ, ಬದಲಾಗಿ ಬೇರೆಯದನ್ನೇ ನೈವೇದ್ಯ ಮಾಡ್ತಾರೆ. ಹಾಗಾದ್ರೆ ಈ ದೇವರಿಗೆ ಯಾವುದನ್ನ ನೈವೇದ್ಯ ಮಾಡ್ತಾರೆ ಅಂತೀರಾ? ಕಂಪ್ಲೀಟ್ ಆಗಿ ಈ ಸ್ಟೋರಿ ನೋಡಿ. ಹೌದು, ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗದಲ್ಲಿರೋ ಬೋಡೆ ಭೈರವೇಶ್ವರ ದೇವಸ್ಥಾನದಲ್ಲಿ ದೇವರಿಗೆ ಮದ್ಯವನ್ನ ನೈವೇದ್ಯ ಮಾಡಿ ಭಕ್ತರು ಮತ್ತೇರಿಸಿಕೊಳ್ತಾರೆ. ವಾಡಿಕೆಯಂತೆ ಪ್ರತಿ ವರ್ಷದಂತೆ ಭಕ್ತರು ಮದ್ಯವನ್ನ ತಂದು ದೇವರಿಗೆ ನೈವೇದ್ಯ ಮಾಡಿ ಬಳಿಕ ನೈವೇದ್ಯ ಮಾಡಿದ ಮದ್ಯವನ್ನ ಭಕ್ತರು ಸೇವಿಸಿ ಮತ್ತೇರಿಸಿಕೊಳ್ತಾರೆ. ಅದರಂತೆ ಈ ವರ್ಷವೂ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಬೋಡೆ ಭೈರವೇಶ್ವರ ದೇಗುಲಕ್ಕೆ ಆಗಮಿಸಿದ್ದು ಮದ್ಯವನ್ನ ನೈವೇದ್ಯ ಮಾಡಿ ಭಕ್ತಿಯನ್ನ ಸಮರ್ಪಿಸಿದ್ರು. ಇನ್ನು ಭಕ್ತರು ತಂದಂತ ಮದ್ಯವನ್ನ ಡ್ರಮ್ನಲ್ಲಿ ಶೇಖರಣೆ ಮಾಡಿ ದೇವರ ತೀರ್ಥದ ರೂಪದಲ್ಲಿ ಭಕ್ತರಿಗೆ ಮದ್ಯ ಹಂಚಿಕೆ ಮಾಡೋದು ಇಲ್ಲಿನ ವಾಡಿಕೆಯಾಗಿದ್ದು, ಭಕ್ತರು ಸರತಿ ಸಾಲಿನಲ್ಲಿ ಕೂತು ಮದ್ಯವನ್ನ ಸೇವಿಸಿ ಮತ್ತೇರಿಸಿಕೊಂಡ್ರು. ಇನ್ನು ಮದ್ಯದ ಜೊತೆಗೆ ಮಾಂಸದೂಟವನ್ನ ಭಕ್ತರು ಸವಿದ್ರು. ಇತ್ತ ಪುರುಷರ ಜೊತೆ ಮಹಿಳೆಯರು ಕೂಡ ಸರತಿ ಸಾಲಿನಲ್ಲಿ ಕೂತು ತೀರ್ಥದ ರೂಪದಲ್ಲಿ ಮದ್ಯವನ್ನ ಸೇವಿಸಿ ಮತ್ತೇರಿಸಿಕೊಂಡಿದ್ದು ವಿಶೇಷವಾಗಿತ್ತು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.